ಆದ್ಮೇಲೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಸೂರ್ಯವಂಶಿ. ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಿರ್ಬೋದು SC ಮೀಸಲಾತಿ ರದ್ದತಿ ಬಗ್ಗೆ. ಅಂದರೆ ಯಾರು SC/ST ಆಗಿದ್ದು ಅವರು ಅನ್ಯ ಧರ್ಮವನ್ನು ಪಾಲಿಸಿದರೆ ಅವರಿಗೆ SC ಮೀಸಲಾತಿ ರದ್ದಾಗುವಂಥದ್ದು ಒಂದು ವಿಷಯದ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಮಾತನಾಡುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ SC ಮೀಸಲಾತಿಯನ್ನು ಯಾಕೆ ಕಟ್ ಮಾಡುವಂಥದ್ದು ಅಂದರೆ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮವನ್ನು ಬಿಟ್ಟು ಅನ್ಯ ಧರ್ಮಕ್ಕೆ ಸೇರಿಕೊಂಡ್ರೆ SC ಮೀಸಲಾತಿ ರದ್ದಾಗುವಂಥದ್ದು. ಯಾಕೆಂತ ಹೇಳಿದರೆ ಮೂಲ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿದ್ರೆ 1950ರಲ್ಲಿ ಮೂಲ ಸಂವಿಧಾನ ಯಾವಾಗ ಜಾರಿಗೆ ಬಂತೋ ಆವಾಗ ಹಿಂದೂ ಧರ್ಮದಲ್ಲಿ ಯಾರು ಅಸ್ಪೃಶ್ಯತೆಗೆ ಒಳಗಾಗಿರ್ತಾರೋ, ಯಾರು ದಲಿತರ ಪಟ್ಟಿಯಲ್ಲಿ ಇರ್ತಾರೋ ಅವರು ಮಾತ್ರ ಹಿಂದೂ ಧರ್ಮಕ್ಕೆ ದಲಿತರ ಪಟ್ಟಿಯಲ್ಲಿ ಸೇರುವಂಥದ್ದು. ಅದೇ ರೀತಿಯಾಗಿ SC ಮೀಸಲಾತಿಯನ್ನು ಪಡೆದುಕೊಳ್ಳುವಂಥದ್ದು, ಅಟ್ರಾಸಿಟಿ ಮೀಸಲಾತಿಯನ್ನು ಸಹ ಪಡ್ಕೊಳ್ಳುವಂಥದ್ದು. ಮತ್ತು SCಯಲ್ಲಿ ಯಾವ ರೀತಿಯ ಎಲ್ಲ ರೀತಿಯ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇರುವಂಥದ್ದು. ಅದೇ ರೀತಿಯಾಗಿ 1956ರಲ್ಲಿ ಏನು ಮಾಡಿದರು ಅಂತ ಹೇಳಿದ್ರೆ ರಾಷ್ಟ್ರಪತಿಯವರ ಅಧಿಕಾರವನ್ನು ತೆಗೆದುಕೊಂಡು ಸಿಖ್ ಧರ್ಮವನ್ನು SC ಮೀಸಲಾತಿ ತೆಗೆದುಕೊಂಡು ಬಂದರು. ಅದೇ ರೀತಿಯಾಗಿ 1990ರಲ್ಲಿ ಸಹ ಬೌದ್ಧ ಧರ್ಮವನ್ನು SC ಮೀಸಲಾತಿಗೆ ಹೊರಡಿಸಿದರು. ಆ ಕುರಿತಾಗಿ ಇದೇ ರೀತಿಯ ಹಿಂದೂ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮವನ್ನು ಹೊರತುಪಡಿಸಿ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ SC ಮೀಸಲಾತಿ ರದ್ದಾಗುವಂಥದ್ದು. ಹಾಗಾಗಿ ಯಾರು SC ಮೀಸಲಾತಿಯನ್ನು ರದ್ದುಪಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇನ್ನೂ ಅನೇಕ ಧರ್ಮಗಳು ಇರ್ತವೆ. ಆ ಧರ್ಮಕ್ಕೆ ಸೇರಿಕೊಂಡ್ರೆ ಅವರು SC ಮೀಸಲಾತಿ ರದ್ದಾಗುವಂಥದ್ದು. ಯಾಕಂತ ಹೇಳಿದ್ರೆ ಆ ಒಂದು ಧರ್ಮಗಳಲ್ಲಿ SC ಅಂದರೆ ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ಧರ್ಮದಲ್ಲಿ ಏನಿದೆ ಅಂತ ಹೇಳಿದ್ರೆ ಯಾವುದೇ ಜಾತಿ ತಾರತಮ್ಯ ಇರುವುದಿಲ್ಲ. ಅಂದರೆ ಈ ಒಂದು ಧರ್ಮಗಳಲ್ಲಿ ಜಾತಿ ತಾರತಮ್ಯತೆ ಕಡಿಮೆ. ಅಂದರೆ ಈ ಒಂದು ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಕಂಡು ಬಂದಿಲ್ಲ. ಹಾಗಾಗಿ ಈ ಧರ್ಮದಲ್ಲಿ ಅಸ್ಪೃಶ್ಯತೆ ಅಂತ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗಾಗಿ ನೀವು ಹಿಂದೂ ಧರ್ಮದಲ್ಲಿದ್ದರೆ ಮಾತ್ರ ಅಸ್ಪೃಶ್ಯತೆಗೆ ಒಳಗಾಗ್ತೀರಿ. ಇನ್ನು ಅನ್ಯ ಧರ್ಮವನ್ನು ಪಾಲಿಸಿದರೆ ಅಸ್ಪೃಶ್ಯತೆಗೆ ನೀವು ಒಳಗಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ನಿಲುವು. ಹಾಗಾಗಿ ಯಾರು ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಅನ್ಯ ಧರ್ಮಕ್ಕೆ ಯಾರು ಮತಾಂತರಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿದ್ದೀರೋ ನಿಮ್ಮ ಮೂಲ ಹಕ್ಕು ಯಾವುದು SC ಹಕ್ಕು, ಹಾಗೆಯೇ ಅಟ್ರಾಸಿಟಿ ಕೇಸ್ನ ಹಕ್ಕು, ಇನ್ನೂ ಹಲವಾರು ಹಕ್ಕುಗಳು ನಿಮಗಿವೆ. ಆ ಹಕ್ಕುಗಳನ್ನು ನೀವು ಕಳೆದುಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಈ ಮೂಲಕ ತಿಳಿಸುವಂಥ ವಿಷಯ ಆಗಿರುವಂಥದ್ದು. ಹಾಗಾಗಿ ಇದೇ ರೀತಿ ಇನ್ನಷ್ಟು ಹಲವಾರು ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಪುಟವನ್ನು ಫಾಲೋ ಮಾಡುವ ಮೂಲಕ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಟಾಟಾ, ಬೈ ಬಾಯ್.